ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಟಿವಿ9 ನಲ್ಲಿ ಬುರುಡೆ ಚಿನ್ನಯ್ಯನ ಸ್ಫೋಟಕ ಸುದ್ದಿ. ಮಾಡೋದೆಲ್ಲ ಮಾಡಿ ಕಣ್ಣೀರಿಟ್ಟಿದ್ದಾನೆ ಬುರುಡೆ ಚಿನ್ನಯ್ಯ. ನೋಡಿ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಬುರುಡೆ ಚಿನ್ನಯ್ಯನಾಗಿದ್ದಾನೆ. ಈಗ ಮಾಡಿದ್ದೆಲ್ಲ ಮಾಡಿದ್ದಾಯ್ತು, ಈಗ ಕಣ್ಣೀರ್ ಹಾಕ್ತಾ ಇದ್ದಾನೆ. ಸಹೋದರ ತಾನಾಸಿ ಮುಂದೆ ಗೋಳಾಡಿದ್ದಾನೆ ಚಿನ್ನಯ್ಯ. ಟಿವಿ9 ಜೊತೆ ಚಿನ್ನಯ್ಯ ಅಣ್ಣ ತಾನಾಸಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾವು ಹೇಳ್ತಾ ಇದ್ದಾನಲ್ಲ, ಈಗ ಹೆಣ ಎಲ್ಲ ಹೂತಾಕ್ತೆ ಅಂತ ಆತರ ಊಟ ಕೆಲಸ ಮಾಡ್ತಾ ಇದ್ನ ಕೆಲವು ಮಾಡ್ತಾ ಇದ್ದ. ಅಂದ್ರೆ ಎಲ್ಲ ಈ ಪೊಲೀಸ್ ಕೇಸ್ ಆಗಿರೋ ಅಂತವನ ಇಲ್ಲ ಯಾವ ತರದ ಹೆಣಗಳು ಮಾಡ್ತಾ ಇದ್ದಿದ್ದು? ಇಲ್ಲ, ಅವರು ಡಾಕ್ಟ್ರು ಬರ್ತಿದ್ರು, ಪೊಲೀಸ್ನವರು ಬರ್ತಿದ್ರು. ಯಾವ್ದು ನಮ್ ಮಿಸ್ಟೇಕ್ ಮಾಡಕ್ಕೆ ಅದೇನು ನಮ್ಮ ಆಸ್ತಿನದು. ಅದೇ ಅಲ್ಲ, ಅವರೆಲ್ಲ ಬರ್ತಿದ್ರು, ಅವ್ರ ಮಕ್ಕಳಂತ್ರನೇ ಮಾಡ್ತಿದ್ದಲ್ಲ. ಅಲ್ಲ, ಬಟ್ 1,500,000 ಹೆಣ ಹೂತಾಕಿದೀನಿ ಅಂತನಲ್ಲ, ಅಷ್ಟೇ ನಿಜವಾದ ಮನೆ ಅಷ್ಟೇ 1,500,000 ಮನೆ ನಾನೇ ಬಂದು 25 ವರ್ಷ ಅಷ್ಟು ಮಾಡಿಲ್ಲ, ಅದಂಗ್ ಮಾಡ್ಬಿಟ್ಟ ಅಷ್ಟು. ನೀವು ಹೆಣ ಉಳ್ತಿದ್ರ? ನಾವು ಹಣ ಉಳ್ತಿರಲಿಲ್ಲ, ನಾವು ತಗೊಂಡು ಬೆಳ್ತಂಗಡಿ ಹಾಸ್ಪಿಟಲ್ ಬೆಳ್ತಂಗಡಿ ಹಾಸ್ಪಿಟ್ಲಿಗೆ ಆಗ್ತಾ ಇದ್ರಿ. ಅವನ್ ಹೆಣ ಎಷ್ಟು ಊತಿರ್ಬೋದು ಅಂದಾಜು? ಅಂದ್ರೆ ನನಗೆ ಗೊತ್ತಿಲ್ಲ ಸರ್, ಅದು ಅವನೇ ಕೇಳ್ಬೇಕು. ಮೊನ್ನೆ ಇವ್ರು ಕರೆದಿದ್ರ ವಿಚಾರಣೆಗೆ? ಅಲ್ಲಿ ಏನಾಯ್ತು ಅಲ್ಲಿ ಸರ್? ಅವನನ್ನ ಅರೆಸ್ಟ್ ಮಾಡಿದಾಗ ನಾನು ನೈಟ್ ಏನೋ ಅರೆಸ್ಟ್ ಮಾಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಕೆಲಸದಿಂದ ಬಂದು ಪೊಲೀಸರು ಇಬ್ರು ಬಂದು ಕರ್ಕೊಂಡು ಹೋದ್ರು. ಏನಕ್ಕಪ್ಪ ಅಂತ ಕೇಳಿದಾಗ, ಇಲ್ಲ ಇಲ್ಲಿ ಸ್ವಲ್ಪ ಏನೋ ಒಂದ್ ಎರಡು ಮಾತಿದೆ, ಮಾತಾಡ್ ಬರ್ಬೇಕು, ನಮ್ ಸಾಹೇಬ್ರೆಲ್ಲ ಹೊರಗಡೆ ಹೋಯ್ತಾರೆ, ಬೇಗ ಬರ್ಬೇಕು ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋದಾಗ ಮುಸುದಾರಿ ಇದ್ದ. ಮತ್ತೆ ನಮ್ಮನ್ನ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತೆ ಸೈನ್ ಮಾಡ್ಸ್ಲಿಕ್ಕೆ ಒಂದೆರಡು ಪೇಪರ್ ಸೈನ್ ಹಾಕ್ಸ್ಕೊಂಡ್ರು. ನಾನು ಮುಸುದಾರಿ ಹತ್ರ ಹೋಗುವಂತ ಹೋದ, ಕಳ್ಸಿಕೊಟ್ರು. ನಾನು ಮಾತಾಡಿದೆ, ಏನಪ್ಪಾ ಅನ್ನಕ್ಕೆ, ನಾನೆಲ್ಲ ಸತ್ಯ ಮಾತಾಡಿದೀನಿ. ಸತ್ಯ ಮಾತಾಡಿದ್ಯಾ? ಏನ್ ನಿನ್ ಶರೀರಕ್ಕೆ ಎಲ್ಲಾರು ಜೈಕತ್ತಿನ ಮೊದಲು ಯಾಕಿಂತ ಕೆಲಸ ಮಾಡಿದ್ರೆ ಹೋಗುದೆ? ಇಲ್ಲ ನಾನು ಸತ್ಯ ಮಾತಾಡಿದೀನಿ ಅಂತ ಕಣ್ಣೀರ್ ಹಾಕ್ದ. ಕಣ್ಣೀರ್ ಹಾಕಕ್ ಮುಂಚೆ ನೀನ್ ಮುಂದ್ ತಿನ್ಬೇಕಾಯ್ತು, ಯಾಕೆ ಈ ತರ ಮಾಡ್ಕೊಳ್ತೇನೆ, ನೀನ್ ಅನ್ನ ತಿನ್ನ ಬಾಯಿಲಿ ಅಂತ ಹೇಳ್ದೆ. ಇಲ್ಲ, ನಾನು ಎಲ್ಲ ಸತ್ಯ ಒಪ್ಪಿದ್ರೆ ಸತ್ಯ ಹೇಳಿದೀನಿ ಬಿಡು ಅಂತ. ಮತ್ತೆ ಅಷ್ಟರೊಳಗೆ ಅವನಿಗೆ ಶ್ರೇಷ್ಠಿಗೆ ಹಾಸ್ಪಿಟ್ಲ್ ಕರ್ಕೋದ್ರು. ಹಾಸ್ಪಿಟ್ಲಿಂದ ಬಂದು ಮತ್ತೆ ನಾಷ್ಟ ಗೀಟ ಮಾಡಿಸಿ ತಿರ್ಗಾ ಮತ್ತೆ ಕೋರ್ಟ್ ಕರ್ಕೋದ್ರು. ನಿಮ್ಮ ತಮ್ಮನ ಇದು ಚಿನ್ನಯ್ಯ? ಹೌದೌದು, ತಮ್ಮ. ಎಷ್ಟು ಜನ ಮಕ್ಕಳು ನೀವು? ಎಲ್ಲ ಇರೋರು ಸತ್ತೋರೆಲ್ಲ ಸೇರಿಸ್ಬೇಕಾ? ಎಲ್ಲ ಟೋಟಲ್ ಸತ್ತೋರೆಲ್ಲ ಸೇರಿದ್ರೆ 12 ಜನ. 12 ಜನ ಮಕ್ಕಳು ನೀವು? ಎಷ್ಟು ಚಿನ್ನಯ್ಯ ಎಷ್ಟನೇವ್ರು ಇವರು? ಲಾಸ್ಟ್ನೇವ್ ಚಿನ್ನಯ್ಯ. ಹೆಂಗೆ ನಿಮ್ಗೆಲ್ಲ ಚಿಕ್ಕದ್ರಲ್ಲ ಹಿಂಗೆ ಚಿನ್ನಯ್ಯ? ಚಿಕ್ಕದ್ರಲ್ಲೆಲ್ಲ ಅವನು ಸಣ್ಣ ಮಗು ತರ ನಾವು ಅವನ ಪ್ರೀತಿಯಿಂದ ನೋಡ್ತಾ ಇದ್ದ. ಅವನು ಆಡ ಹುಡುಗನ್ ತರನೇ ಇದ್ದ. ಮತ್ತೆ ನಾನು ಒಂದು ಟೈಮಲ್ಲಿ ನನ್ನ ಮಕ್ಕಳು ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಬರುವಂತ ಬಂದೆ. ಅಲ್ಲೇ ಇದ್ದೆ. ಅವನು ನಿಮ್ ಚಿನ್ನಯ್ಯ ಯಾವಾಗ ಬಂದಿದ್ದು ಇಲ್ಲಿಗೆ? ಚಿನ್ನಯ್ಯ ನಾನು ಬಂದು ಒಂದು 4-5 ವರ್ಷಕ್ಕೆ ಬಂದ. ಕರ್ಕ ಬಂದ್ಮೇಲೆ ಅವನು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದ. ಆಮೇಲೆ ಅವ್ನಿಗೆ ನಾಮಗಲದಲ್ಲಿ ಮದುವೆ ಆಯ್ತು. ಮದುವೆ ಆದ್ಮೇಲೆ 1-2 ಮಕ್ಳಾಯ್ತು. 2 ಮಕ್ಳಾದ್ಮೇಲೆ ಯಾರೋ ಒಂದ್ ಹುಡುಗಿ ಒಂದು ತಾಯಿ ತಂದೆ ಅಂದ್ರೆ 4 ಜನ ಬಂದು ಊರಿಗೆ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಬಂದು ಅವ್ರಿಗೆ ರೂಮ್ ಮಾಡ್ಕೊಡ್ತಿದ್ದು ಹೋದ್ರು. ಆಮೇಲೆ ಅದು ಏನ್ ಮಾಡಿದ್ರು ಏನಾಯ್ತು ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಆ ಹುಡುಗಿಗೆ ತುಂಬಾ ಕಿರುಕುಳ ಕೊಡಕ್ ಶುರು ಮಾಡ್ದ. ಯಾರು? ಚಿನ್ನಯ್ಯ. ಯಾವ ಹುಡುಗಿಗೆ? ಅದೇ ಮದುವೆ ಮಾಡಿದ್ನಲ್ಲ ನಾಮಗಲದ ಹುಡುಗಿ. ನೀವು ಮದುವೆ ಮಾಡ್ಕೊ ಬಂದಿದ್ ಹುಡುಗಿಗೆ, ಹೆಂಡತಿಗೆ? ಅಲ್ಲಿಂದ ಮಾತುಕತೆ ಬೆಳೀತು. ಮತ್ತೆ ಅವಳ ಆ ಹುಡುಗಿನೇ ಮದುವೆ ಮಾಡ್ಬೇಕು ಅಂತ ಏನೋ ಏನಾಗಿರ್ಬೋದು, ಇವ್ರಲ್ಲಿ ಏನೋ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ಆ ಹುಡುಗಿ ತುಂಬಾ ಕೇಳ್ಕೊಳ್ಳೋದು. ನಾವು ಸ್ವಲ್ಪ ಅಡ್ಡ ಹೋದೆ. ಅಡ್ಡ ಹೋದಕ್ಕೆ ನನ್ನ ಹೆಂಡತಿನ ತಗೊಂಡು ಸ್ಟೇಷನ್ಗಳು ಹಾಕಿ ತಗೊಂಡು ನಾವು ಅವಮಾನ ಮಾಡಿದ್ರು. ಆವಾಗಿಂದ ನಾನು ಅವನನ್ನ ದೂರ ಮಾಡ್ಬಿಟ್ಟೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH